100% ಕಾನ್ಫಿಡೆನ್ಸ್ ಇದೆ ಸರ್. ಯಾಕಂದರೆ ಅವ್ರು ಆಡ್ಕೊಂಬಂದಿರೋ ಆಟ ನೋಡಿದ್ರೆ ಕ್ರೇಜಿಯಾಗಿದೆ. ಅವರು ಆಲ್ಮೋಸ್ಟ್ ಕೊನೆ ತನಕ ಮ್ಯಾಚ್ ತಗೊಂಡೋಗಿ ಟ್ವಿಸ್ಟಲ್ಲಿ ಅನ್ನೋ ಥರ ಟ್ವಿಸ್ಟಲ್ಲಿ ಗೆಲ್ಲೋ ಥರ ಆಗಿದೆ. 2 ಮ್ಯಾಚ್ ಅದೇ ಥರ ಆಯಿತು. ಈಗೂ ಇವತ್ತು ಜಿ ಟಿ ಮೇಲೆ ಆಲ್ರೆಡಿ ಯಾವ ಥರ ಆಡಬೇಕು ಅನ್ನೋದು ಲಾಸ್ಟ್ ಮ್ಯಾಚಲ್ಲಿ ಗೆದ್ದು ತೋರಿಸಿದ್ದಾರೆ. ಸೊ ಮತ್ತೆ ರೀಕ್ರಿಯೇಟ್ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಸ್ಟೇಡಿಯಮ್ಮು, ಅದೇ ಪ್ಲೇಯರ್ಸು. ಓಕೆ, ಒಂದು 200% ಕಾನ್ಫಿಡೆನ್ಸ್ ಇದೆ. ವಿರಾಟ್ ಆಟ ಅನ್ನೋದಕ್ಕಿಂತ ಅಲ್ಲಿ ಬೌಲರ್ಸು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸ್ ಇದ್ದಾರೆ. ಸಿರಾಜ್ ಮತ್ತು ರಶೀದ್ ಖಾನು. ಇವತ್ತು ರಜತ್ ಪಟಿದಾರ್ದು ಆಟ ಇರ್ಬೋದು, ಪಡಿಕಲ್ ಮತ್ತು ರಜತ್ ಪಟಿದಾರ್ ಆಟ ಇರ್ಬೋದು ಅಂತ ನನಗನ್ಸುತ್ತೆ. ಕೊಹ್ಲಿ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಕ್ಚುಲಿ ಅವರು ಏನು ಹೊಸ್ದಾಗಿ ಬರೋ ಆ ಪ್ಲೇಯರ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಮತ್ತು ಬೇರೆ ಸ್ಟೇಟ್ ಪ್ಲೇಯರ್ಸ್ ಏನಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರದ್ದು ವಿಕೆಟ್ ತೆಗ್ದಿದ್ದ ತಕ್ಷಣ ಅವ್ರದ್ದು ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಓಕೆ, RCB ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಕ್ವಾಲಿಫೈಯರ್ ಪಂದ್ಯಕ್ಕಿಂತ ಫೈನಲ್ ಪಂದ್ಯ ತುಂಬ ಇಂಪಾರ್ಟೆಂಟ್. ಹೌದು, ಯಾವ ರೀತಿಯಾಗಿ ರೆಡಿ ಇರಬೇಕು? ಅದೇ ಇವತ್ತು ಚೇಸಿಂಗ್ಗೆ ತೊಗೋಬೇಕಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಕಿಂಗ್ ಬೆಸ್ಟ್ ಇನ್ ಚೇಸಿಂಗ್, ಈಸ್ ಎ ಚೇಸ್ ಮಾಸ್ಟರ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. RCB ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ? ಹಳೆ ಸೀಸನ್ನಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟು 2-3 ಸೀಸನಿಂದ ರಜತ್ ಬಂದಾಗಿಂದ ಎಲ್ಲ ಆಲ್ರೌಂಡಲ್ಲಿ ಇದೆ. ಚೇಸಿಂಗಲ್ಲಿ ಓಕೆ. ರಜತ್ ಪಟಿದಾರ್ ಬಗ್ಗೆ ಹೇಳಬೇಕಾದ್ರೆ, ರಜತ್ ಪಟಿದಾರ್ ಅಂದರೆ ಈ ಮಧ್ಯಪ್ರದೇಶದಿಂದ ಬಂದಿದ್ದ ಪ್ಲೇಯರ್ ಅವರು. RCBಗೆ ಒಂದು ಬಿಗ್ ಚೇಂಜಸ್ನೇ ಮಾಡಿದ್ದಾರೆ ಅವ್ರು ಬಂದಾಗಿಂದ. ಓಕೆ, ರಜತ್ ಅದೇ ಬೌಲರ್ಸ್ ಸ್ಪಿನ್ನರ್ಸಿಗೆ ಆಡ್ತಾ ಇರೋದು ಅಂದರೆ ಅವರೇ. ಇವತ್ತು ತುಂಬ ಸಿಕ್ಸಸ್ನ ಅವ್ರ ಬ್ಯಾಟಿಂದ ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಗುಜರಾತ್ ತಂಡದ ಬಗ್ಗೆ ಹೇಳಬೇಕಾದ್ರೆ, ಗುಜರಾತ್ ಅದೇ ಸಿರಾಜ್ ಇದ್ದಾರೆ, ಬೆಸ್ಟ್ ಬೌಲರ್ಸ್ ಇದ್ದಾರೆ ಅವ್ರ ಕಡೆ. ಮತ್ತು ಬಿಗಿನರ್ಸ್ ಬೆಸ್ಟ್ ಬ್ಯಾಟರ್ಸ್ ಇದ್ದಾರೆ, ಸಾಯಿ ಸುದರ್ಶನ್. ಬಟ್ ಇವತ್ತು ಸಾಯಿ ಸುದರ್ಶನ್ ಆಟ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಓಪನಿಂಗ್ ಬರ್ತಾರೆ ಅನ್ಸುತ್ತೆ. ಓಪನಿಂಗ್ ಆಬ್ವಿಯಸ್ಲಿ ಗಿಲ್ ಮತ್ತು ಅವರು ಬರ್ತಾರೆ. ಪ್ರೀವಿಯಸ್ 2 ಮ್ಯಾಚಲ್ಲೂ ಡಕೌಟಲ್ಲಿ ಔಟ್ ಆಗಿದ್ದಾರೆ, ಬ್ಯಾಟ್ ಬಿದ್ದುಬಿಟ್ಟು. ಈಗ ಸರಿ ಕೈಗೆ ಒಂದು ಟೇಪ್ ಹಾಕ್ಕೊಂಡು ಬರೋ ಚಾನ್ಸಸ್ ಇದೆ ಅನಿಸುತ್ತೆ. ಓಕೆ, ಆ ಥರ ಏನಾಗಲ್ಲ ಗೇಮಲ್ಲಿ. ಆಲ್ ದಿ ಬೆಸ್ಟ್, 2 ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಓಕೆ, ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ಫೇವ್ರೇಟ್ RCB ಕೊಹ್ಲಿ. ಯಾಕೆ? ಅಗ್ರೆಷನ್ ತುಂಬ ಇಷ್ಟ ಅವ್ರದ್ದು. ಅವರಲ್ಲಿ ಪ್ರತಿ ಗೇಮಲ್ಲೂ ಒಂದು ಅಗ್ರೆಷನ್ ತೋರಿಸ್ತಾರೆ. ಅದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ನು. ಬೇರೆ ಆಡೋ ಪ್ಲೇಯರ್ಸ್ಗೆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ವಿಕೆಟ್ ಹೋದರೆ, ಅವ್ರ ಕಡೆಯಿಂದ ಸೆಂಚುರೀಸ್ ಬಂದರೆ ಚೆನ್ನಾಗಿದೆ. ಈ ಸಲ ಗೆಲ್ಲುತ್ತೆ. ಡಬಲ್ ಸ್ಟಾರ್ ಆಗುತ್ತೆ, ಸಿಂಗಲ್ ಸ್ಟಾರ್ ಇರೋದು. 100% ಕಾನ್ಫಿಡೆನ್ಸ್ ಇದೆ ಸರ್. ಯಾಕಂದರೆ ಅವ್ರು ಆಡ್ಕೊಂಬಂದಿರೋ ಆಟ ನೋಡಿದ್ರೆ ಕ್ರೇಜಿಯಾಗಿದೆ. ಅವರು ಆಲ್ಮೋಸ್ಟ್ ಕೊನೆ ತನಕ ಮ್ಯಾಚ್ ತಗೊಂಡೋಗಿ ಟ್ವಿಸ್ಟಲ್ಲಿ ಅನ್ನೋ ಥರ ಟ್ವಿಸ್ಟಲ್ಲಿ ಗೆಲ್ಲೋ ಥರ ಆಗಿದೆ. 2 ಮ್ಯಾಚ್ ಅದೇ ಥರ ಆಯಿತು. ಈಗೂ ಇವತ್ತು ಜಿ ಟಿ ಮೇಲೆ ಆಲ್ರೆಡಿ ಯಾವ ಥರ ಆಡಬೇಕು ಅನ್ನೋದು ಲಾಸ್ಟ್ ಮ್ಯಾಚಲ್ಲಿ ಗೆದ್ದು ತೋರಿಸಿದ್ದಾರೆ. ಸೊ ಮತ್ತೆ ರೀಕ್ರಿಯೇಟ್ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಸ್ಟೇಡಿಯಮ್ಮು, ಅದೇ ಪ್ಲೇಯರ್ಸು. ಓಕೆ, ಒಂದು 200% ಕಾನ್ಫಿಡೆನ್ಸ್ ಇದೆ. ವಿರಾಟ್ ಆಟ ಹೆಂಗಿರ್ಬೋದು? ವಿರಾಟ್ ಆಟ ಅನ್ನೋದಕ್ಕಿಂತ ಅಲ್ಲಿ ಬೌಲರ್ಸು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸ್ ಇದ್ದಾರೆ. ಸಿರಾಜ್ ಮತ್ತು ರಶೀದ್ ಖಾನು. ಇವತ್ತು ರಜತ್ ಪಟಿದಾರ್ದು ಆಟ ಇರ್ಬೋದು, ಪಡಿಕಲ್ ಮತ್ತು ರಜತ್ ಪಟಿದಾರ್ ಆಟ ಇರ್ಬೋದು ಅಂತ ನನಗನ್ಸುತ್ತೆ. ಕೊಹ್ಲಿ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಕ್ಚುಲಿ ಅವರು ಏನು ಹೊಸ್ದಾಗಿ ಬರೋ ಆ ಪ್ಲೇಯರ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಮತ್ತು ಬೇರೆ ಸ್ಟೇಟ್ ಪ್ಲೇಯರ್ಸ್ ಏನಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರದ್ದು ವಿಕೆಟ್ ತೆಗ್ದಿದ್ದ ತಕ್ಷಣ ಅವ್ರದ್ದು ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಓಕೆ, RCB ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಕ್ವಾಲಿಫೈಯರ್ ಪಂದ್ಯಕ್ಕಿಂತ ಫೈನಲ್ ಪಂದ್ಯ ತುಂಬ ಇಂಪಾರ್ಟೆಂಟ್. ಹೌದು, ಯಾವ ರೀತಿಯಾಗಿ ರೆಡಿ ಇರಬೇಕು? ಅದೇ ಇವತ್ತು ಚೇಸಿಂಗ್ಗೆ ತೊಗೋಬೇಕಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಕಿಂಗ್ ಬೆಸ್ಟ್ ಇನ್ ಚೇಸಿಂಗ್, ಈಸ್ ಎ ಚೇಸ್ ಮಾಸ್ಟರ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. RCB ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ? ಹಳೆ ಸೀಸನ್ನಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟು 2-3 ಸೀಸನಿಂದ ರಜತ್ ಬಂದಾಗಿಂದ ಎಲ್ಲ ಆಲ್ರೌಂಡಲ್ಲಿ ಇದೆ. ಚೇಸಿಂಗಲ್ಲಿ ಓಕೆ. ರಜತ್ ಪಟಿದಾರ್ ಬಗ್ಗೆ ಹೇಳಬೇಕಾದ್ರೆ, ರಜತ್ ಪಟಿದಾರ್ ಅಂದರೆ ಈ ಮಧ್ಯಪ್ರದೇಶದಿಂದ ಬಂದಿದ್ದ ಪ್ಲೇಯರ್ ಅವರು. RCBಗೆ ಒಂದು ಬಿಗ್ ಚೇಂಜಸ್ನೇ ಮಾಡಿದ್ದಾರೆ ಅವ್ರು ಬಂದಾಗಿಂದ. ಓಕೆ, ರಜತ್ ಅದೇ ಬೌಲರ್ಸ್ ಸ್ಪಿನ್ನರ್ಸಿಗೆ ಆಡ್ತಾ ಇರೋದು ಅಂದರೆ ಅವರೇ. ಇವತ್ತು ತುಂಬ ಸಿಕ್ಸಸ್ನ ಅವ್ರ ಬ್ಯಾಟಿಂದ ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಗುಜರಾತ್ ತಂಡದ ಬಗ್ಗೆ ಹೇಳಬೇಕಾದ್ರೆ, ಗುಜರಾತ್ ಅದೇ ಸಿರಾಜ್ ಇದ್ದಾರೆ, ಬೆಸ್ಟ್ ಬೌಲರ್ಸ್ ಇದ್ದಾರೆ ಅವ್ರ ಕಡೆ. ಮತ್ತು ಬಿಗಿನರ್ಸ್ ಬೆಸ್ಟ್ ಬ್ಯಾಟರ್ಸ್ ಇದ್ದಾರೆ, ಸಾಯಿ ಸುದರ್ಶನ್. ಬಟ್ ಇವತ್ತು ಸಾಯಿ ಸುದರ್ಶನ್ ಆಟ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಓಪನಿಂಗ್ ಬರ್ತಾರೆ ಅನ್ಸುತ್ತೆ. ಓಪನಿಂಗ್ ಆಬ್ವಿಯಸ್ಲಿ ಗಿಲ್ ಮತ್ತು ಅವರು ಬರ್ತಾರೆ.
ಪ್ರೀವಿಯಸ್ 2 ಮ್ಯಾಚಲ್ಲೂ ಡಕೌಟಲ್ಲಿ ಔಟ್ ಆಗಿದ್ದಾರೆ ಬ್ಯಾಟ್ ಬಿದ್ದುಬಿಟ್ಟು. ಈಗ ಸರಿ ಕೈಗೆ ಒಂದು ಟೇಪ್ ಹಾಕ್ಕೊಂಡು ಬರೋ ಚಾನ್ಸಸ್ ಇದೆ ಅನಿಸುತ್ತೆ. ಓಕೆ, ಆ ಥರ ಏನಾಗಲ್ಲ ಗೇಮಲ್ಲಿ. ಆಲ್ ದಿ ಬೆಸ್ಟ್, 2 ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಓಕೆ, ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ಫೇವ್ರೇಟ್ RCB ಕೊಹ್ಲಿ. ಯಾಕೆ? ಅಗ್ರೆಷನ್ ತುಂಬ ಇಷ್ಟ ಅವ್ರದ್ದು. ಅವರಲ್ಲಿ ಪ್ರತಿ ಗೇಮಲ್ಲೂ ಒಂದು ಅಗ್ರೆಷನ್ ತೋರಿಸ್ತಾರೆ. ಅದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ನು, ಬೇರೆ ಆಡೋ ಪ್ಲೇಯರ್ಸ್ಗೆ. ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ವಿಕೆಟ್ ಹೋದರೆ ಅವ್ರ ಕಡೆಯಿಂದ ಸೆಂಚುರೀಸ್ ಬಂದರೆ ಚೆನ್ನಾಗಿದೆ. ಒಟ್ಟಲ್ಲಿ ಈ ಸಲ ಕಪ್ಪು ಈ ಸಲ ಗೆಲ್ಲುತ್ತೆ. ಡಬಲ್ ಸ್ಟಾರ್ ಆಗುತ್ತೆ, ಸಿಂಗಲ್ ಸ್ಟಾರ್ ಇರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.